ರಾಜ್ಯದಲ್ಲಿ ಕಿಡ್ನಾಪ್ ಪ್ರಕರಣ, ಕೊಲೆ, ರಾಬರಿ, ದರೋಡೆಗಳ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದೇ ತರಹ ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಅಪಹರಣ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಕಾಲೇಜಿಗೆ ತೆರಳಲು ಕಾಯುತ್ತಿದ್ದ ವಿದ್ಯಾರ್ಥಿನಿಯ ಮೇಲೆ ದುಷ್ಕರ್ಮಿಗಳು ಕಣ್ಣಿಟ್ಟು ಕಿಡ್ನಾಪ್ ಮಾಡೋದಕ್ಕೆ ವಿಫಲ ಪ್ರಯತ್ನವನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮರ್ಡರ್, ದರೋಡೆ, ಕಿಡ್ನಾಪ್ ಪ್ರಕರಣ. ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ಅಪ್ರಾಪ್ತ ಬಾಲಕಿಯ ಅಪಹರಣಕ್ಕೆ ಪ್ಲಾನು. ಕಾಲೇಜಿಗೆ ತೆರಳಲು ಕಾಯುತ್ತಿದ್ದ ವಿದ್ಯಾರ್ಥಿನಿಯ ಮೇಲೆ ದುಷ್ಕರ್ಮಿಗಳ ಕಣ್ಣು. ಕಾರಿನಲ್ಲಿ ಬಂದ ಮೂವರಿಂದ ಬಾಲಕಿಯ ಕೈಬೆರಳಿಗೆ ಚಾಕು ಇರಿತ ಆಕೆಯನ್ನ ಅಪಹರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರಂತೆ. ಕಿರುಚಾಟ ಹಾಗೂ ಪ್ರತಿರೋಧದಿಂದ ವಿಫಲವಾದ ಕಿಡ್ನಾಪ್ ಸಂಚು. ಗಾಯಾಳು ವಿದ್ಯಾರ್ಥಿಗೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಘಟನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ. ಪೋಷಕರಿಗೆ ಒಂದು ತರಹದ ಗಾಬರಿ. ಸ್ಥಳದಿಂದ ಪರಾರಿಯಾದ ಆರೋಪಿಗಳ ಪತ್ತೆಗಾಗಿ ಪೊಲೀಸರಿಂದ ತೀವ್ರ ಶೋಧ. ಸರಿಸುಮಾರು 500ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಅಲ್ಲಿನ ಶಾಸಕ ಹರೀಶ್ ಪೂಂಜಾ. ಸರ್ಕಾರದ ವಿರುದ್ಧ, ಗೃಹ ಇಲಾಖೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಯಾವ ಸ್ಥಳ ಸೂಕ್ಷ್ಮ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಒಂದು ನಕಾಶೆಯ ರೂಪದಲ್ಲಿ ಅವ್ರ ಜೊತೆ ಇರುತ್ತೆ. ಯಾವ ಸ್ಥಳದಲ್ಲಿ ಕಳ್ಳಕಾಕರ ಆತಂಕಗಳಿದ್ದಾವೆ, ಯಾವ ಸ್ಥಳದಲ್ಲಿ ಪಿಕ್ ಪಾಕೆಟ್ಗಳು ಹೆಚ್ಚಾಗಿರ್ತಾರೆ, ಎಲ್ಲವೂ ಕೂಡ ಇದ್ದಾವೆ. ಆದರೆ ಶಾಲಾ ಕಾಲೇಜು ಆಸುಪಾಸಿನಲ್ಲಿ ಈ ತರಹದ ಘಟನೆಗಳು ಘಟಿಸಬಹುದು ಅನ್ನೋ ಸಣ್ಣ ಊಹೆ ಇಲಾಖೆಗೆ ಇರೋದಿಲ್ವಾ? ಘಟನೆ ನಡೆದು ನೋಡಿ, ಆ ಹೆಣ್ಣು ಮಗಳಿಗೆ ಪ್ರತಿರೋಧದ ಗುಣ ಇದ್ದಿದ್ರಿಂದಾಗಿ ಬಚಾವಾದ್ಲು. ಹಿಡಿಯೋದಕ್ಕೆ ಬಂದವನು ಸ್ಟ್ರೇಂಜರ್, ಅಪರಿಚಿತ ಅನ್ನೋ ಕಾರಣಕ್ಕೆ ಕಿರುಚಾಡಿದ್ಲು. ಆಕೆಯ ಬೆರಳಲ್ಲಿ ಸಾಕಿದ್ದ ಉಗುರಿನಿಂದ ಆಕೆ ಬಚಾವಾದ್ಲು. ಉಗುರೇ ಇಲ್ದಿದ್ರೆ ಏನು ಕತೆ? ಪರಚಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಈ ತರಹದ ಪ್ರತಿರೋಧದ ಗುಣ ಹೆಣ್ಮಕ್ಳಲ್ಲಿ ಮೂಲಭೂತವಾಗಿರಬೇಕು. ಹಿಡಿಯಕ್ಕೆ ಬಂದವ್ರ ಮುಂದೆ ನಾಚ್ಕೊಂಡಿದ್ದಿದ್ರೆ ಹೆಣ್ಮಗಳು ಈ ಕ್ಷಣಕ್ಕೆ ಅಪಹರಣ ಆಗ್ತಾ ಇದ್ಲು. ಪ್ರತಿರೋಧದ ಕಾರಣದಿಂದ ಬಚಾವಾದ್ಲು. ಅದಾದ ನಂತರ ಅಲ್ಲಿನ ಜನ ಕೂಡ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳ ಭಾಗದಲ್ಲಿ ಪೊಲೀಸರು ಏನು ಹೇಳ್ತಾರೆ, ಹೊಯ್ಸಳ ಪೊಲೀಸರು ಅಲ್ಲಿ ರೌಂಡ್ಸಲ್ಲಿ ಇರಬೇಕು. ಘಟನೆ ನಡೆದು ಅಷ್ಟೊತ್ತಾದರೂ ಕೂಡ ಪೊಲೀಸರ ಎಂಟ್ರಿ ಇಲ್ಲ. ಅದಾದ ನಂತರ ಫೋನ್ ಮುಖಾಂತರವಾಗಿ ಪೊಲೀಸರನ್ನ ಬರಮಾಡಿಕೊಳ್ಳೋ ಪರಿಸ್ಥಿತಿ ನಮ್ಮ ರಾಜ್ಯದ್ದು. ಅದಾದ ಮೇಲೆ ಪೊಲೀಸರು ಪಹರೆಕ್ಕಾದ್ರೆ ಏನು ಕತೆ? ಕೊಳ್ಳೆ ಹೊಡೆದಾದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರಂತಂಗೆ ಘಟನೆ ನಡೆದ ನಂತರ ಎಚ್ಚೆತ್ತು ಯಾವ ಪ್ರಯೋಜನವೂ ಇಲ್ಲ. ರಾಜ್ಯದ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಶಾಲಾ ಕಾಲೇಜ್ ಇರ್ತಕ್ಕಂತಹ ಪ್ರದೇಶ, ಬಾಲಕಿಯರ ಹಾಸ್ಟೆಲ್ ಇರ್ತಕ್ಕಂತಹ ಪ್ರದೇಶ, ಹೆಣ್ಣು ಮಕ್ಕಳ PG ಇರ್ತಕ್ಕಂತಹ ಪ್ರದೇಶದಲ್ಲಿ ಪೊಲೀಸರು ಸದಾಕಾಲ ಕಾವಲು ಇರಲೇಬೇಕು. ನಿಮಗೆ ಇರೋದಕ್ಕೆ ಸೋಮಾರಿತನ ಇದ್ದರೆ ಒಂದು ಸರಿಯಾದ ವರ್ಕ್ ಕಂಡೀಷನಲ್ಲಿರುವ CCTVನಾದರೂ ಇಡಿ. ಈಗ ನೋಡಿ, ಪೊಲೀಸರು 500ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಒಂದರಲ್ಲೂ ಅಸ್ಪಷ್ಟ ಇಲ್ಲ ಮುಖ. ಕಾರಣ, 2ನೇ ಕ್ವಾಲಿಟಿ CCTV ಇದ್ದಿರಬಹುದು. ಕಾರಿನಲ್ಲಿ ಬಂದ ಮೂವರಿಂದ ಬಾಲಕಿಯ ಕೈ ಬೆರಳಿಗೆ ಚಾಕು ಇರಿತ ಆಗಿದೆ. ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸರಳವಾಗಿ ಹೆಣ್ಣುಮಗಳು ಬರದಲೇ ಇದ್ದಾಗ ಚಾಕು ತೋರಿಸೋರೆ. ಅಲ್ಲೂ ಪ್ರತಿರೋಧ ಒಡ್ಡಿದ ಕಾರಣ ಹಿರಿಯೋದಕ್ಕೆ ಪ್ರಯತ್ನ ಪಟ್ಟವನೇ. ಸಣ್ಣ ಪ್ರಮಾಣದ ಏಟ್ನಿಂದ ಹೆಣ್ಣುಮಗಳು ಬಚಾವಾಗಿದ್ದಾಳೆ. ಕಿರುಚಾಟ ಹಾಗೂ ಪ್ರತಿರೋಧದಿಂದ ವಿಫಲವಾದ ಕಿಡ್ನಾಪ್ ಸಂಚು. ಗಾಯಾಳು ವಿದ್ಯಾರ್ಥಿಗೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಿಜಕ್ಕೂ ಆಗಿದ್ದೇನು? ಕಿಡ್ನಾಪರ್ಸ್ಗಳ ಉದ್ದೇಶ ಏನು? ಆ ಹೆಣ್ಣು ಮಗಳನ್ನು ಎಲ್ಲಾದರೂ ಬಚ್ಚಿಟ್ಟು ಹೆತ್ತವರ ಜೊತೆ ಫೋನ್ ಮುಖಾಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರ, ಅಥವಾ ಬೇರೆ ಏನಾದರೂ ಕಿಡ್ನಿ ಕಳ್ಳತನ ಮಾಡೋ ಕಳ್ಳರ ಇವರು ಎಲ್ಲ ಗೊತ್ತಾಗಬೇಕಲ್ಲ. ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು. ಆದಷ್ಟು ಬೇಗ ಈ ತನಿಖೆಯ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.